ಡಿಎಂಕೆ ನಾಯಕಿ ಕೊಟ್ಟ ಉತ್ತರ ಎಲ್ಲರೂ ಮುಟ್ಟು ನೋಡ್ಕೊಳ್ಳೋ ಹಂಗಿತ್ತು. I think the national language of India is unity in diversity. ಶಶಿ ತರೂರ್ ಅವರು ಬಿಜೆಪಿ ಸೂಪರ್ ವಕ್ತಾರ ಅದಾರಂತ ಸಲ್ಮಾನ್ ಖುರ್ಷಿದ್ ಅವರು ತಮ್ಮ ಮನಸ್ಸಿನ ಅಸಮಾಧಾನ ವ್ಯಕ್ತಪಡಿಸ್ಕೊಂಡಾರ. ರಾಷ್ಟ್ರ ಭಕ್ತರಾಗಿರೋದು ಅಷ್ಟೊಂದು ಕಷ್ಟ ಐತೇನ್ರಿ ಅಂತಾನೂ ಕೇಳ್ಯಾರ. ಈ ಉತ್ತರ ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟಂಗೈತ್ ನೋಡ್ರಿ. ಸಲ್ಮಾನ್ ಖುರ್ಷಿದ್ ಅವರು ಈ ಮಾತನ್ನ ಯಾರಿಗೆ ಹೇಳಿರಬಹುದು? ನಮಸ್ಕಾರ ರೀ. ನಮ್ಮ ದೇಶದಿಂದ ಸರ್ವ ಪಕ್ಷಗಳ ನಿಯೋಗ ಹೋಗ್ಯವಲ್ರಿ ಬ್ಯಾರೆ ಬ್ಯಾರೆ ದೇಶಕ್ಕೆ. ನಮ್ಮ ನಿಲುವೇನೈತಿ ಪಾಕಿಸ್ತಾನದ ವಿರೋಧವಾಗಿ ನಾವು ಯುದ್ಧ ಯಾಕೆ ಮಾಡಿದ್ವಿ ಅದೆಲ್ಲದ್ರ ಬಗ್ಗೆ ಮಾಹಿತಿ ಹೇಳಕ ಅದ ಒಂದು ನಿಯೋಗದ ಮುಂದಾಳತ್ವ ವಹಿಸಿರೋ ಸಲ್ಮಾನ್ ಖುರ್ಷಿದ್ ಅವರು ಒಂದು ಪ್ರಶ್ನೆನೂ ಕೇಳ್ಯಾರ, ಒಂದು ಅಸಮಾಧಾನನೂ ಹೊರಗೆ ಹಾಕ್ಯಾರ. ಅವ್ರು ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ರಾಷ್ಟ್ರ ಭಕ್ತರಾಗಿರೋದು ಅಷ್ಟೊಂದು ಕಷ್ಟ ಏನು ಅಂತ. ಇನ್ನೊಂದು ಅಸಮಾಧಾನ ಹೇಳ್ಯಾರು ಅಂತ ಹೇಳಿದ್ನಲ್ಲ, ಅದೇನಪ್ಪ ಅಂತಂದ್ರ ಭಯೋತ್ಪಾದನೆ ವಿರುದ್ಧ ಭಾರತದ ಸಂದೇಶವನ್ನ ಇಡೀ ಜಗತ್ತಿಗೆ ಕೊಂಡೊಯ್ಯೋ ಸಂದರ್ಭದಾಗ ನಮ್ಮ ದೇಶದಾಗ ಕುತ್ಕೊಂಡು ಇದ್ರ ಬಗ್ಗೆನ ರಾಜಕೀಯ ಮಾಡ್ತಾರಲ್ಲ ಅನ್ನೋ ಅಸಮಾಧಾನ. ರಾಜಕೀಯ ಲೆಕ್ಕಾಚಾರ ಹಾಕೋದು, ಅದು ದೇಶದ ವಿರುದ್ಧ ಮಾತಾಡೋದು ಸರಿಯಲ್ಲ ಅನ್ನೋದು ಅವ್ರ ಉದ್ದೇಶ. ಇನ್ನೊಂದು, ರಾಜಕೀಯನ ಬಿಟ್ಟು ದೇಶಭಕ್ತರಾಗಿರೋದು ಅಷ್ಟ್ಯಾಕೆ ಕಷ್ಟ ಆಗತೈತಿ ಅನ್ನೋ ಒಂದು ಪ್ರಶ್ನೆನೂ ಇಟ್ಟಾರ. ಅವ್ರು ಇದನ್ನೆಲ್ಲ ಕೇಳಕ ಕಾರಣ ಏನ್ ಗೊತ್ತೇನ್ರಿ? ಅವ್ರು ಇದನ್ನೆಲ್ಲ ಯಾರಿಗೆ ಕೇಳಾರ ಅಂದ್ರೆ ವಿರೋಧ ಪಕ್ಷಗಳಿಗೆ, ಅದ್ರಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ದಂಗಾಗೈತಿ. ಯಾಕಂದ್ರೆ ಯಾವಾಗಲೂ ಆಪರೇಷನ್ ಸಿಂಧೂರದ ಬಗ್ಗೆ ಉಲ್ಟಾ ಸೀದಾ ಮಾತಾಡೋದ ಅವರು. ಸಾಕ್ಷಿ ಕೇಳೋದ್ರಿಂದ ಹಿಡಿದು ಏನು ಇದನ್ನ ಆಟ ಹಚ್ಚಾರು, ಅಲ್ಲಿ ಹೋಗಿ ಇವ್ರು ಮಾತಾಡೋದಂತ, ಅವ್ರು ಇವ್ರ ಮಾತನ್ನ ಒಪ್ಕೊಳ್ಳೋದಂತ, ಯಾಕೆ ಬೇಕು ಈ ನಿಯೋಗಗಳೆಲ್ಲ ಅನ್ನೋ ರೀತಿ ಮಾತಾಡಿದ್ರು. ಅದಕ್ಕೆ ಸಲ್ಮಾನ್ ಖುರ್ಷಿದ್ ಅವ್ರು ಹಿಂಗೆ ಹೇಳ್ಯಾರ ನೋಡ್ರಿ. ಸಲ್ಮಾನ್ ಖುರ್ಷಿದ್ ಅವರು ಮೊನ್ನೆ ಅಷ್ಟ ಆರ್ಟಿಕಲ್ 370 ರದ್ದತಿ ಆದ್ಮೇಲೆ ಕಾಶ್ಮೀರ ಎಷ್ಟು ಚಂದ ಹೊಳ್ಯಾಕತ್ತೈತಿ, ಸಮೃದ್ಧಿ ಅಭಿವೃದ್ಧಿ ಅಲ್ಲಿ ನೆಲೆಸೈತಿ, ದೀರ್ಘಕಾಲದವರೆಗೂ ಒಂದು ಪಿಡುಗು ಕಾಡಾಕತ್ತಿತ್ತು 370 ಅನ್ನೋದು, ಅದನ್ನು ತೆಗೆದು ಹಾಕಿ ಒಳ್ಳೆ ಕೆಲಸ ಆಗೈತಿ ಅಂತ ಹೇಳಿದ್ರು. ಆವಾಗನ ಕಾಂಗ್ರೆಸ್ ಅವ್ರ ಕೆಂಗನಿಗೆ ಅವ್ರು ಗುರಿ ಆಗಿಬಿಟ್ಟಿದ್ರು. ಅದಾದ್ಮೇಲೆ ಈಗ ಇಂಥದ್ದೊಂದು ಪ್ರಶ್ನೆ ಕೇಳ್ಯಾರ. ಡೈರೆಕ್ಟ್ ಆಗಿ ಕಾಂಗ್ರೆಸ್ಗೆ ಕೇಳಿಲ್ಲ ಅಂದ್ರೂ ಇದು ಕಾಂಗ್ರೆಸ್ ಅವ್ರಿಗೆ ಮುಟ್ಟಿ ನೋಡ್ಕೊಳ್ಳೋ ಹಂಗ ಪ್ರಶ್ನೆ ಐತಿ. ಇನ್ನೊಂದು, ಯಾಕೆ ಇದನ್ನ ಕೇಳ್ಯಾರು ಅಂತ ನಾವು ನೋಡ್ಕೋತ ಹೋದ್ರ ಶಶಿ ತರೂರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಏನಂದಿದ್ರಿ? ಶಶಿ ತರೂರ್ ಅವರು ಒಂದು ನಿಯೋಗದ ಮುಂದಾಳತ್ವ ವಹಿಸಿ ಬ್ಯಾರೆ ಬ್ಯಾರೆ ದೇಶಕ್ಕೆ ಹೊಂಟಾರ. ಆವಾಗ ಕಾಂಗ್ರೆಸ್ ಅವರು ಬಿಜೆಪಿಯ ಸೂಪರ್ ವಕ್ತಾರ ಶಶಿ ತರೂರ್ ಅಂತ ಹೇಳಿದ್ರು, ವ್ಯಂಗ್ಯ ಮಾಡಿದ್ರು. ಅದನ್ನೂ ತಲೆಯಾಗಿಟ್ಕೊಂಡು ಹಿಂಗೆ ಮಾತಾಡಿರ್ಬೋದು ನೋಡ್ರಿ. ಬಟ್ ಸಲ್ಮಾನ್ ಖುರ್ಷಿದ್ ಅವ್ರು ಕೇಳಿರೋ ಪ್ರಶ್ನೆ ಏನೈತಲ್ರಿ, ಉತ್ತರ ಹುಡುಕೋಕೆ ಹಚ್ಚುವಂಥ ಪ್ರಶ್ನೆ ಐತಿ. ರಾಷ್ಟ್ರ ಭಕ್ತರಾಗಿರೋದು ಅಷ್ಟೊಂದು ಕಷ್ಟ ಏನು ಅನ್ನೋದು ಕರೆಕ್ಟ್ ಐತ್ರಿ. ರಾಷ್ಟ್ರ ಭಕ್ತರಾಗಬೇಕು ಅಂದ್ರೆ ಅದಕ್ಕೆ ಪಕ್ಷ ರಾಜಕೀಯ ಬಿಡಬೇಕು, ರಾಷ್ಟ್ರ ಪ್ರೇಮ ಅನ್ನೋದು ಮನಸ್ಸಿಂದ ಉಕ್ಕಬೇಕು. ಅವ್ರ ಪ್ರಶ್ನೆ ಇಂಡೈರೆಕ್ಟ್ ಆಗೇ ಕೇಳಿದ್ರು ಯಾರಿಗೆ ತಾಕಬೇಕಲ್ಲ ಅವ್ರಿಗೆ ತಾಕಿರ್ತೈತ್ರಿ. ಇನ್ನು ಸಲ್ಮಾನ್ ಖುರ್ಷಿದ್ ಮತ್ತು ಶಶಿ ತರೂರ್ ಅವ್ರು ಹೆಂಗೆ ಒಂದೊಂದು ನಿಯೋಗಗಳನ್ನ ಮುಂದಾಳತ್ವ ವಹಿಸ್ಕೊಂಡು ಹೋಗ್ಯಾರಲ್ರಿ ಬೇರೆ ಬೇರೆ ದೇಶಕ್ಕೆ, ಹಂಗ ಡಿಎಂಕೆ ನಾಯಕಿ ಕನಿಮೋಳಿ ಅವರು ಬೇರೆ ಬೇರೆ ದೇಶಕ್ಕೆ ಸರ್ವ ಪಕ್ಷಗಳ ನಿಯೋಗದ ಮುಂದಾಳತ್ವ ವಹಿಸ್ಕೊಂಡು ಹೋಗ್ಯಾರ. ಅವರು ಸ್ಪೇನ್ ಒಳಗಿದ್ದಾಗ ಮಾತಾಡಕತ್ತಿದ್ರು, ತಮ್ಮ ಅಭಿಪ್ರಾಯವನ್ನು ಹೇಳಕತ್ತಿದ್ರು, ಭಾರತದ ನಿಲುವನ್ನ ಹೇಳಕತ್ತಿದ್ರು. ಅವಾಗ ಅಲ್ಲಿ ಕೂತಿದ್ದಂಥ ಪತ್ರಕರ್ತರೊಳಗ ಒಬ್ಬ ಲೆಫ್ಟ್ ಲಿಬರಲ್, ಹಿಂದೂ ಮುಸ್ಲಿಮರ ಮಧ್ಯೆ ತಂದಿಟ್ಟು ಕೋಮಗಲಭೆ ಸೃಷ್ಟಿ ಮಾಡುವಂಥ ಕೆಟ್ಟ ಮನಸ್ಥಿತಿ ಇರುವಂಥ ಮನುಷ್ಯ, ಪಾಕಿಸ್ತಾನದ ಏಜೆಂಟ್ ರೂಪದಾಗಿರುವಂಥ ಒಬ್ಬ ಮನುಷ್ಯ ಪತ್ರಕರ್ತ ಒಂದು ಪ್ರಶ್ನೆ ಕೇಳ್ತಾನ. ನಿಮ್ಮ ಭಾರತೀಯ ಭಾಷೆ ಯಾವುದು, ಇಂಡಿಯನ್ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಾನ. ಈ ಅಪ್ಪ ಕೇಳಿದ ಪ್ರಶ್ನೆ ಯಾವ ರೀತಿ ಐತಿ ಅಂದ್ರೆ ಕನಿಮೊಳಿಗೆ ಅದು ಅರ್ಥ ಆಗ್ಬಿಡ್ತು. ನನ್ನ ಬಾಯಿಂದ ಬರೋ ಉತ್ತರ ಇಟ್ಕೊಂಡು ಕ್ರಿಟಿಸೈಸ್ ಮಾಡಾವದಾನ ಅಂತ ತಿಳ್ಕೊಂಡು ಅವನಿಗೆ ಹೆಂಗೆ ಉತ್ತರ ಕೊಟ್ಟಾರಪ್ಪ ಅಂದ್ರೆ ಮುಟ್ಟಿ ನೋಡ್ಕೋಬೇಕು, ಅವ್ನು ಯಾಕೆ ಕೇಳಿದ್ನಿ ಪ್ರಶ್ನೆ ಅನ್ಬೇಕು, ಹಂಗೆ ಕೊಟ್ಟಾರ. ಅವ್ರು ಕೊಟ್ಟಿದ್ದ ಉತ್ತರ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಅಂತ. ಅದು ಕನ್ನಡದಾಗ ಏಕತೆ ಮತ್ತು ವೈವಿಧ್ಯತೆ ನಮ್ಮ ರಾಷ್ಟ್ರೀಯ ಭಾಷೆ ಅಂತ ಹೇಳ್ಯಾರ. ಆ ಮಾತು ಹೇಳ್ಬೇಕಾದ್ರೆ ಅವ್ರ ಕಣ್ಣಾಗ ಒಂದು ಹೆಮ್ಮೆ ಇತ್ತು, ಭಾರತೀಯಳು ಅನ್ನೋ ಹೆಮ್ಮೆ ಇತ್ತು. ಅದನ್ನ ನೋಡಿ ನಾ ಪತ್ರಕರ್ತ ಬಾಯಿ ಮುಚ್ಕೊಂಡು ಕುಂದ್ರೋ ಹಂಗ. You wanted to know about the national language. I think the national language of India is unity in diversity. ಈ ಮಾತೇನೈತಲ್ರಿ ಬರೀ ಆ ಪತ್ರಕರ್ತಗ ಅಷ್ಟ ಅಲ್ರಿ, ಜಗತ್ತಿನಾದ್ಯಂತ ಭಾರತದ ಮೇಲೆ ಹಲ್ಲು ಕಡ್ಯಾಕತ್ತಿರುವಂಥ ಲೆಫ್ಟ್ ಲಿಬರಲ್ಗಳಿಂದ ಹಿಡಿದು ರಾಹುಲ್ ಗಾಂಧಿ ಅವ್ರ ತನಕನೂ ಏನಪ್ಪ ಇದು ನಮಗ ಹೇಳಿದ್ರೇನು ಉತ್ತರ ಅನ್ನೋ ಹಂಗೈತಿ. ಯಾಕಂದ್ರೆ ರಾಹುಲ್ ಗಾಂಧಿ ಯಾವಾಗ ಬೇಕಾದ್ರೂ ಭಾರತದಿಂದ ಹೊರಗೆ ಹೋದ್ರ ಭಾರತದಾಗ ಜಾತಿ ವ್ಯವಸ್ಥೆ ಕೆಟ್ಟು ಹೋಗೈತಿ, ಅನ್ಯಾಯ ಇವ್ರಿಗಕ್ಕೈತಿ, ಅಲ್ಲಿ ಬದುಕಕ್ಕಾಗಂಗಿಲ್ಲ ಅನ್ನುವಂಥ ಮಾತುಗಳನ್ನ ಮಾತಾಡಿದ್ರು.
ಹಿಂಗಾಗಿ ಇವರು ಬ್ಯಾರೆ ದೇಶಕ್ಕೆ ಹೋಗಿ ನಮ್ಮ ರಾಷ್ಟ್ರೀಯ ಭಾಷೆ ನಮ್ಮ ರಾಷ್ಟ್ರ ಇಂಥದ್ದು ಅಂತ ಹೇಳಕತ್ತಾರಲ್ಲ, ರಾಹುಲ್ ಗಾಂಧಿ ನೋಡಿ ನಾಚೋ ಅಂತ ಮಾತೈತಿ. ಇದೆಲ್ಲದರ ಮಧ್ಯೆ ಸಲ್ಮಾನ್ ಖುರ್ಷಿದ್ ಅವ್ರು ಕೇಳಿದ ಪ್ರಶ್ನೆ ಬಹಳ ಗಾಢವಾಗಿ ಕಾಡ್ತೈತಿ. ರಾಷ್ಟ್ರ ಭಕ್ತರಾಗಿರೋದು ಅಷ್ಟು ಕಷ್ಟ ಏನು ಅಂತ. ಇದಕ್ಕೆ ಕಾಂಗ್ರೆಸ್ ಒಳಗಿರೋ ಮಹಾನ್ ನಾಯಕರು ಯಾರೇ ಉತ್ತರ ಕೊಡ್ತಾರೆ ಕಾದು ನೋಡ್ಬೇಕಾಗೈತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.